ಯಾವ್ದೈತ್ ರೀಲ್ಸ್ ಈ ತರ ಮಾಡೋರು ಕಾಮಿಡಿ ನೋಡಿ. ಏ ನಾಗೋಣ ಬರತ್ತಂದೇ ಇಲ್ಲಿ. ಏ ಅವ್ನ್ ಜೋಡಿ ಮಾತಾಡಕ್ ಹೋಗ್ಬಿಡ್ರಿ. ಈಗ 4 ದಿವಸ ಆತ ಜಿಮ್ಮಿಗ್ ಹೊಂಟ ಬಾ ಅಡ್ಡ ತಿಡ್ಡಿ ಮಾತಾಡಕತ್ತಾನವ. ಏನ ಜಿಮ್ಮಿಗ್ ಹೋಗ್ ಬಂದ್ಯಾ? ಹೂಲಿ ಏಸ್ ಮಂದಿ ನೀವು ಅಣ್ತಂಬ್ರ? ಇಬ್ರೇನ? 4 ಮಂದಿ ಇದ್ರ ಏನ್ ಹರ್ಕೊಂತಿದ್ರಿ? ನಾ ಹೇಳಿಲ್ಲ ಬಾ ಅಡ್ಡ ತಿಡ್ಡಿ ಮಾತಾಡಕತ್ತಾನವ ಅಂತಂದ. ಅಣ್ಣ ಹೂ ಅಣ್ಣ ಗುಚ್ಚಾಯಿಸ್ಬಿಡ್ತೀನಿ. ಅಣ್ಣ ಇವ್ರು ಯಾಕೋ ಎದುರ್ತಾ ಇಲ್ಲ, ಎತ್ತಣ. ಸಾಕ ನೋಡು ಸೂರಿ. ಇವ್ನ್ ಯಾರ್ ಗುರು? ಲಾಂಗಿ ಎತ್ತೊಂದ್ ಕರ್ಕಬ ಅಂದ್ರೆ ಲುಂಗಿ ಎತ್ತೊಂದ್ ಕರ್ಕ ಬಂದವ್ರೆ. ತಪ್ಪಾಯ್ತು ಅಂತ ಕೇಳ್ಕೊಂಡು ಕಾಲಿಟ್ಕೊಂಡು ಹೋಯ್ತಾರು. ತಪ್ಪಾಯ್ತು. ಏ ಏ ಏ ಏ ಏ ನಾನ್ ಹೇಳಿದ್ದು ನನ್ ಕಾಲಿಟ್ಕೊಂಡು ಹೋಯ್ತಾರು ಅಂತ. ಹಂಗ ನಿಂಗೈತೆ ಕಣ. ಯಾಕೆ ನಿನಗಿಲ್ವಾ? ಲೇ ಮಗ, ಏನ್ ಮಗ ಫುಲ್ ಖುಷಿ ಆಗಿದ್ಯಾ? ಲೈ ನಾನು ನನ್ ಫ್ರೆಂಡ್ಸ್ ಎಲ್ಲ ಪಾರ್ಟಿಗೆ ಹೋಗಿದ್ವಾ. ನನ್ನ ಹತ್ರ 5,000 ದುಡ್ಡಿತ್ತು ಮಗ. ಆ ನನ್ ಮಕ್ಳಿಗೆ ನಾನು 1 ರೂಪಾಯಿನೂ ಬಿಚ್ಚಿಲ್ಲ. ಅವ್ರ ಕಾಸಲ್ಲೇ ಚೆನ್ನಾಗಿ ಕುಡ್ದು ತಿಂದು ಬಂದಿದ್ದೀನಪ್ಪ. ಲೇ ಮಗ ನಿನ್ 7 ವಂಡರ್ ಕಣೋ, ಹೋಗೋ. ಮಗ ಹೌದು, ಹಂಗಂದ್ರೆ ಏನು? ಹೌದಾ ಅಂದ್ರೆ 7 ಮಿಂಡ್ರಿ ಅಂತ. ಹ್ಞೂ ಕಣೋ, ಹೋಗ್ ಬಾರೋ. ಯಾರ ಕಡೆಯವ್ರು ನೀವು? ಗಂಡಿನ ಕಡೆ ಅವನೋಣ. ಹುಡುಗನ್ಗೆ ಏನಾಗಬೇಕು? ಕ್ಲೋಸ್ ಫ್ರೆಂಡು. ಅವ್ರ ಅಪ್ಪನ ಹೆಸರೇನು? ಬಸಪ್ಪ. ಅವ್ರ ಅಮ್ಮನ ಹೆಸರೇನು? ಗೌರಮ್ಮ. ಹುಡುಗ ಯಾವೂರು? ಊರ್ ಗುಲ್ಬರ್ಗ. ಎಷ್ಟು ವರ್ಷದಿಂದ ಫ್ರೆಂಡು ನೀವು ಹುಡುಗಂಗೆ? 10 ವರ್ಷದಿಂದ ಫ್ರೆಂಡು. ಓಹ್ ಸಾರಿ ಬ್ರದರ್, ಅದು ಮದುವೆಗೆ ಯಾರ್ಯಾರೋ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೋಸ್ಕರ ಕೇಳಿದೆ. ಏ ಪರವಾಗಿಲ್ಲ ಅಣ್ಣ, ಮದುವೆಲೆಲ್ಲ ಓಡಾಡಕ್ಕೆ ನಿಮ್ಮ ಹತ್ರ ಇರ್ಬೇಕಣ್ಣ. ಸೂಪರ್ ಅಣ್ಣ, ಸೂಪರ್. ಬೇಜಾರ್ ಮಾಡ್ಕೋಬೇಡಿ, ಊಟ ಮಾಡಿ. ಮಗ ಹುಡ್ಗ ಯಾರು, ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ಜಾತಕ ವಿಳಾಸ ಊರು ಎಲ್ಲ ತಿಳ್ಕೊಂಡ್ಬಿಟ್ಟಿದೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಡೀಟೇಲ್ಸ್ ಹಾಕಿದೀನಿ. ಬೇಗ ಉಂಟ್ಕೊಂಡು ಹೋಗೋಣ. ಊಟ ಆರಾಮ ಮಾಡಿ. ನೀನು ನನ್ನ ಹೆಚ್ಚು ಲವ್ ಮಾಡ್ತೀಯ, ನಿನ್ನ ತಾಯಿನ ಹೆಚ್ಚು ಲವ್ ಮಾಡ್ತೀಯ? ನಾನು ನಿನ್ನ ಹೆಚ್ಚು ಲವ್ ಮಾಡ್ತೀನಿ. ಅಂದ್ರ ನಿನಗ 9 ತಿಂಗಳ ಹೆತ್ತು ಹೊತ್ತು ಸಾಕಿ ತಾಯಿ ಲೆಕ್ಕಕ್ಕಿಲ್ಲ. ಕನ್ಫ್ಯೂಸ್ ಆಗಿ ಹೇಳ್ಬಿಟ್ಟೆ. ಆ್ಯಕ್ಚುಲಿ ನಾನು ನಮ್ಮ ತಾಯಿನ ಹೆಚ್ಚು ಲವ್ ಮಾಡ್ತೀನಿ. ಮಾಡ್ತೀಯಪ್ಪ. ಮತ್ತೆ ನಿನ್ನ ಸಂಬಂಧ ನನ್ನ ಮನಿ ಮಟ್ಟ ಎಲ್ಲರನ್ನು ಬಿಟ್ಟು ಬಂದ್ನಲ್ಲ, ಮಾಡ್ತಿ ಮತ್ತೆ. ನಾನು ಲೆಕ್ಕಕ್ಕಿಲ್ಲ ನಿನಗ. ನನ್ನ ಹೆಂಗ್ ಲವ್ ಮಾಡ್ತೀಯ ಹೇಳಿ ನೀನು? ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಓ ತಾತ, ಒಬ್ಬೊಬ್ಬನೇ ಸುತ್ತಾಡಕ್ ಹೋಯ್ತಾ ಇದ್ಯಾ? ಇರು ಅಜ್ಜಿಗೆ ಹೇಳ್ತೀನಿ. ಹಲೋ ಅಜ್ಜಿ, ತಾತ ಒಬ್ಬೊಬ್ಬನೇ ಸುತ್ತಾಡಕ್ ಹೋಯ್ತಿರೋದು. ಬಬ್ಲಿ, ನೈಟ್ ಟೈಮ್ ಜರ್ನಿ ತುಂಬಾ ಭಯ ಅನ್ಸುತ್ತೆ ಅಲ್ವಾ? ಯಾಕೆ? ಖಾಲಿ ರೋಡು, ಯಾರು ಇಲ್ಲ, ದೆವ್ವ ಬಂದ್ಬಿಟ್ರೆ ಭಯ ಆಗಲ್ವಾ? ನೋಡ್ಸಿಂದು ಒಂದ್ಸಲಿ ನೋಡೋರ್ಗೆ ದೆವ್ವನ ಭಯ ಅನ್ಸುತ್ತೆ. ಡೈಲಿ ಅದ್ರ ಜೊತೆ ಸಂಸಾರ ಮಾಡೋರ್ಗೆ ಏನು ಅನ್ಸಲ್ಲ.
ಇದೆಲ್ಲ ಮೂಳೆ ಕಾಣಿಸೋದು ಅಷ್ಟು ಸಣ್ಣ ಇದೆ. ಆಗ್ಲೂ ಆ ಸ್ಟೈಲ್ ಮಾಡ್ತಾ ಇದ್ದೆ. ಒಂದು 1000 ಜನ ಇದ್ರು ಅವ್ರ ಮಧ್ಯ ನಿಂತಿದ್ರೆ ನಾನೇ ಎದ್ದು ಕಾಣಿಸ್ತಿದ್ದೆ. ಆಗ್ಲೂ ಆ ಮೂಳೆ ಬಿಟ್ಕೊಂಡಾಗ್ಲೂ ಇವಾಗ್ಲೂ ಹೇಳ್ತಾರೆ 1,00,000 ಜನ ಇದ್ರು ನೀನ್ ಹೈಲೈಟ್ ಆಗಿ ಕಾಣಿಸ್ತೀಯ ಅಂತ. ಒಂದು ಹೈಟ್ ಆಗ್ಲಿ, ಪರ್ಸನಾಲಿಟಿ ಆಗ್ಲಿ. ಆಮೇಲೆ ನಿಮ್ ಬಿಗ್ ಬಾಸ್ ಟೀಮ್ ಅವರಂತೂ ನಿಮ್ಮ ಅಪ್ಪ ಡ್ರೆಸ್ ಸೆನ್ಸ್ಗೆ ಫಿದಾಗ್ಬಿಟ್ಟಿದೀನಿ ಅಂತ ಹೇಳಿದ್ರು ನನ್ನ ಮಗನ ಹತ್ರ. ಆದ್ರೆ ನನ್ನ ಮಗನೂ ಮಾಡ್ತಾನೆ, ಅವ್ನಿಗೆ ಹೋಗ್ತಾ ಇಲ್ಲ, ನನಗೆ ಹೋಗ್ತಾ ಇದ್ದಾರೆ. ಆದ್ರೆ ನಂಗೆ ಬಟ್ಟೆ ಹುಚ್ಚು ತುಂಬಾ. ನಾನು ಖರ್ಚು ಮಾಡೋದು ಬರೀ ಬಟ್ಟೆಗೆ, ನಾನ್ ವೆಜ್ಗೆ, ನಾಯಿಗೆ, ಈ 3ಕ್ಕೆ ಖರ್ಚು ಮಾಡೋದು. ಅದು ಬಿಟ್ಟು ಕಾರ್ಗೆ, ಪೆಟ್ರೋಲ್ಗೆ. ಇದು ಬಿಟ್ಟು ಇನ್ನೇನು ಶೋಕಿ ಇಲ್ಲ. ಕೊಡಲಿ ಪರ್ಸ್ ಕೊಡೆ. ಐ ಡೋಂಟ್ ಲೈಕ್ ದ ಟೋನ್ ಯು ಆರ್ ಟಾಕಿಂಗ್ ಟು ಮೀ. ಟೋನ ಜಾಸ್ತಿ ನಾಟಕ ಬಿಡು, ಕೊಡ ಇಲ್ಲಿ. ಕೊಡ್ಡೆ ನೀನ್ ಯಾವನೋ ನಂಗೆ ಕೊಡೆ ಅನ್ನಕ್ಕೆ? ನಾನ್ ಕಳ್ಳ. ನೀನ್ ಕಳ್ಳನೇ ಆಗಿರ್ಬೋದು, ನಿನ್ ತರ ನಾನ್ ಕರಿಬೋದು, ನನ್ ತರ 100 ರೀಲ್ ನೀನ್ ಮಾಡಕ್ಕಾಗತ್ತಾ? ಯಾವಳ್ಗುರು ಇದು ಬಿಗ್ ಬಾಸ್ ಗಿರಾಕಿ? ಮಾವ್ ಕೊಡಮ್ಮ ಸುಮ್ನೆ. ಜಮ್ಮ ಗಿಮ್ಮ ಎಲ್ಲ ನನ್ನ ತಿಳ್ಕೊಬೇಡ. ಆಯ್ತು, ಏನಂತ ಕರಿಬೇಕಮ್ಮ ನಿನ್ನ? ನನ್ನ ಹೆಸರು ಸ್ನೇಹ. ಸ್ನೇಹ ಅವರೇ ಅಂತ ಹೇಳು. ಸ್ನೇಹ ಅವ್ರೆ, ನಿಮ್ ಬ್ಯಾಗ್ ಒಂಚೂರು ಕೊಡ್ತೀರಾ? ಫೇಕ್ ಆಗಿದೆ. ಸ್ನೇಹ ಅವ್ರೆ, ನಿಮ್ ಬ್ಯಾಗ್ ನನ್ಗೆ ಕೊಡ್ತೀರಾ? ಸರಿಯಾಗಿ ಹಾಕೊಳ್ಳಿ. ನಿಮ್ ಫೋನ್ ರಿಂಗ ಇದು ಬರ್ತಾ ಇಲ್ಲ, ಇದು ಕೊಡ್ತೀನಿ. ಆಕ್ಚುಲಿ ಚೈನ್ ಇದೆ, ಚೈನ್. ಇಷ್ಟೆಲ್ಲ ನಾನು ತ್ಯಾಗ ಮಾಡಿದ್ಮೇಲೆ ಈ ಸಲ ನನ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ತು. ನೀವು ಹುಡುಗರು ಮಾತ್ನಾಗ ಮನಿನ ಕಟ್ತೀರಿ. ನಾವ್ ಹುಡುಗರು ಮಾತ್ನ ಮನಿ ಕಟ್ಟಿದ್ರೆ ನೀವ್ ಹುಡುಗಿಯರನ್ ಕಮ್ಮಿ ನಗ್ನಗ್ತನ. ಲೇ ಪಡ್ಡು, ಚೆನ್ನಾಗಿ ಓದಿದ್ರೆ ಫ್ಯೂಚರ್ ಅಲ್ಲಿ ಬೆನ್ಸ್ ಕಾರಲ್ಲಿ ಓಡಾಡ್ಬೋದು ಕಣೋ. ನೀವ್ಯಾಕೆ ಮೇಡಮ್ ಸ್ಕೂಟಿ ಪೆಪ್ಪಲ್ಲಿ ಬಿಡ್ತೀರಾ? ನಾಳೆ ನಾವು ಮದ್ವೆ ಆದ್ಮೇಲೆ ನಿಮ್ಮನ್ನ ನಾನು ಏನಂತ ಕರಿತೀನಿ ಗೊತ್ತಾ? ರೀ ಅಂತ, ಏನೊಂದ್ರೆ ಅಂತ, ಯಜಮಾನ್ರೆ ಅಂತ, ಇವ್ 3 ಹೆಸರಲ್ಲಿ ಕರಿತೀನಿ, ಆಯ್ತಾ? ಯೋಯ್, ಹಾಲ್ ತಗೋಬಾ, ಟೀ ಮಾಡ್ಬೇಕು. ಹಾ ಕೊಡ್ತೀನಿ ರೀ. ಯೋಯ್, ಫೋನ್ ಬಂದಿದೆ ತಗೋ. ಯೋಯ್, ನಿಮ್ ಚಿಕ್ಕಪ್ಪ ಕರಿತಾವ ನೋಡಲ್ಲಿ, ಕೇಳ್ಸಲ್ವಾ? ಹಾ ಕಳಿಸ್ತೀನಿ, ಅಲ್ಲೇ ಇರು, ಕಳಿಸ್ತೀನಿ. ಯೋಯ್, ನನ್ ತಂಗಿ ಬಂದಳು, ಬಸ್ ಸ್ಟಾಪ್ ಅವಳೆ, ಹೋಗಿ ಕರ್ಕೊಂಡ್ ಬಾ. ಇದಕ್ ಮಾತ್ರ 32 ಬಿಟ್ಬಿಡು. भाई पहले ये वीडियो देखो, इसमें देखिए कैसे दोस्त गद्दारी करता है अपने दोस्त के साथ.
Men will be men. ಏನಿದು ವಿತೌಟ್ ಪರ್ಮಿಷನ್ ಹೊರಡೆ ಬರ್ತಾ ಇದೆಯಾ? ಇಲ್ಲ ನಂಗೆ ಗೊತ್ತಿರ್ಲಿಲ್ಲ ನೀವು ಇಲ್ಲಿರೋದು. ನಿಮ್ಮಂತವರಿಂದನೇ ದೇಶದಲ್ಲಿ ರೇಪ್ಗಳಾಗ್ತಾ ಇರೋದು. ನಿಮ್ಮಿಂದ ಹುಡುಗಿರು ಮಧ್ಯರಾತ್ರಿ ಓಡಾಡಕ್ಕಾಗಲ್ಲ ರೋಡಲ್ಲಿ. ಸಾರಿ ಸರ್, ಪರ್ಸನಲಿ ಎಷ್ಟು ಅನ್ಸೇಫ್ ಆಗ್ತಾ ಇದೆ ಗೊತ್ತಾ ನಿಮ್ಮಿಂದ. ಹೋಗಿ ಯಾವ ತರ. ಹೆಲೋ ಗಾಯ್ಸ್, ಗೆಟ್ ರೆಡಿ ವಿತ್ ಮೀ. ನೀವು ನೋಡ್ಬೋದು ನಂದು ಯಾವ ತರ ಇದೆ ಅಂತ. ನೀವು ಲೈಕ್ ಮಾಡಿದ್ರೆ ಸಾಕು, ನನಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಜನ ಲೈಕ್ ಮಾಡಿ ಗಾಯ್ಸ್. ನೋಡಿ, ನೋಡ್ತಾ ಇದ್ದೀರಲ್ಲ ನೀವು, ಒಂದು ನಂದು ಇದನ್ನ ಯಾವ ತರ ಕಾಣ್ತಾ ಇದೆ ನೋಡಿ ಗಾಯ್ಸ್. ಲೈಕ್ ಮಾಡಿ ಗಾಯ್ಸ್, ನಿಮ್ ಲೈಕ್ ನನ್ಗೆ ಬೇಕಾಗಿರೋದು. ಗೆಟ್ ರೆಡಿ ವಿತ್ ಮೀ. ನೆಕ್ಸ್ಟ್ ಚಾಲೆಂಜ್ಗೆ ರೆಡಿ ಆಗಿ. ನೆಕ್ಸ್ಟ್ ಇದು ಇರಲ್ಲ ಗಾಯ್ಸ್. ಆ ರಾಶಿಕ ನೋಡಿ ಮೇಡಮ್, ಈ ಟಿ ಶರ್ಟ್ ಇದ್ದ ಅರ್ಧ ತಗೊಂಡು ಹೋಗಿದ್ದಾಳೆ. ಅದು ಏನಂತ ಗೊತ್ತಿಲ್ಲ, ಯಾರಾದ್ರೂ ಹೀಗೆ ಮಾಡ್ತಾರ ಮೇಡಮ್? ಏನಿದು? ಈ ಕೈ ತಿರ್ಬೇಕಾದ್ರೆ ಈ ಕೈಗೆ ಬೇಜಾರಾಗುತ್ತೆ ಮೇಡಮ್. ಇದಕ್ಕೆ ಬೇಜಾರಾಗಬಾರ್ದು ಅಂತ ಈ ಕೈಗೆ ಇಟ್ಟಿರೋ ಸ್ಥಾನನ ಇದಕ್ಕೂ ಕೊಡ್ತಿದ್ದೀನಿ ಮೇಡಮ್. ಏನಾಯ್ತು? ಈ ಕೈಗೆ ಅಭ್ಯಾಸ ಇದೆ ಮೇಡಮ್, ಈ ಕೈಗೆ ಅಷ್ಟೊಂದು ಅಭ್ಯಾಸ ಇಲ್ಲ ಮೇಡಮ್. ಮಾತಾಡುತ್ತೆ ಮೇಡಮ್. ಹೌದೌದು, ನಮ್ದೇ ದೇಹದ ಭಾಗ ಅಲ್ಲ. ಯಾರಕ್ಕೂ ಭೇದ ಭಾವ ಇಲ್ಲ ಮೇಡಮ್. ಮನುಷ್ಯ ಎಡಗೈ ಬಲಗೈ ಅಂತ ಭೇದ ಭಾವ ಮಾಡ್ತಿದ್ದಾರೆ ಮೇಡಮ್. ಮತ್ತೆ ಬೆಳಗ್ಗೆ ಚಪಾತಿ ರೊಟ್ಟಿ ಸುಟ್ಟಾನ. ಗೌಡ್ರ, ನಿಮಗೊಂದು ವಿಷಯ ಹೇಳೋದಿತ್ತು. ಆದ್ರ ಲೇ ಬಿರ್ಯಾ, ಅಷ್ಟ್ಯಾಗಿ ಹೆದರಾತಿಲಿ? ಏನ್ ವಿಷಯ ಬಿಂದಾಸ್ ಹೇಳ. ಹೇಳದ್ಮೇಲೆ ನೀವು ತಪ್ಪು ತಗೋಬಾರ್ದು ನೋಡ್ರಿ. ಮತ್ತ ನಾ ಏನ್ ತಪ್ಪು ತಗೋಲೆ, ಏನ್ ವಿಷಯ ಹೇಳ. ಗೌಡ್ರ, ಮ್ಯಾಕ್ಸಿಮಮ್ ಹುಡುಗರ 20ರಿಂದ ಹಿಡಿದ 25 ವಯಸ್ಸಿನಾಗ ಮದ್ವೆ ಆಕ್ಕಾರ. ಹೌದ್ಲೇ ಬಿರ್ಯಾ, ನೀ ಹೇಳದ್ ಬರಬ್ರ ಐತ್ ನೋಡ್ಲೆ. ಗೌಡ್ರ, ನನಗ 35 ವಯಸ್ಸಾಗೈತಿ, ಆದ್ರ ನಂದು ಇನ್ನೂ ಮದ್ವೆ ಆಗಿಲ್ಲ. ಅದು ಕರೆನ ನೋಡ್ಲೆ. ಗೌಡ್ರ, ಚಲೋ ಮಂತಾನಿರೋ ಹುಡುಗಿ ನೋಡಿ ನೀವು ನನ್ ಮದ್ವೆ ಮಾಡಿ. ಅಲ್ಲೋ ಬೋಸುಡಿಕೆ, ನೀ ಮದ್ವೆ ಆಗ್ಬೇಕಂತಂದ್ರ ಸ್ವತಃ ನೀ ಬಂದ ನನಗ್ ಹೆಣ್ ನೋಡ್ರಿ, ನನಗ್ ಮದ್ವೆ ಮಾಡಿಸ್ರಿ ಅಂತ ಬಿಕಾರ್ಗತಿ ಕೇಳಬಾರ್ದ. ಸ್ವತಃ ನಿಮ್ಮ ಅಪ್ಪ ಅವ್ವ ಬಂದ್ ಕೇಳ್ಕೋಬೇಕಲ್ಲ. ಲೇ ನಿಮ್ಮ ಅವನ್ ಹಣ ಗೌಡ, ನೀ ನೋಡ್ರ ಹಿಂಗ್ ಮಾತಾಡ್ತಿ. ನಮ್ಮ ಅಪ್ಪ ಅವ ನೋಡ್ರ ನನ್ನ ಮದ್ವೆ ಬಗ್ಗೆ ಒಂದು ಮಾತು ಮಾತಾಡಂಗಿಲ್ಲ ಅಂದ್ಮೇಲ ನಾ ಬುಡ್ಡ ಆಗ್ಯ, ನಂದು ಸಾಮಾನು ವೀಕ್ ಆದ್ಮೇಲೆ ನಾ ಮದ್ವೆ ಆಗ್ಲೇನು ಲವಡಕ್ಕೆ ಬಾಲ್. ಹಾ, ಸಿಟ್ ಡೌನ್. ಐ ಆಮ್ ಫೈನ್ ಸರ್. ಸಿಟ್ ಡೌನ್ ಅಂದ್ರೆ ಕುಂದ್ರ ಅಂತ ಅರ್ಥ. ಓಕೆ, ಸೂರಜ್, ವಾಟ್ ಈಸ್ ಯುವರ್ ನೇಮ್? ಸೂರಜ್ ಸರ್. ಸೇಮ್ ಐತಲ್ಲ ಇಲ್ಲೇ. ನಂದರಿ ರೆಸ್ಯೂಮ್. ಹಾಬೀಸ್ ಫಿಶಿಂಗ್, ಪಬ್ಜಿ ಆಡ್ತೀನಿ, ರಾತ್ರೆಲ್ಲ ತೂರಾಡ್ತೀನಿ. ಕವನ? ಓ ಗ್ರೇಟ್ ಮ್ಯಾನ್, ಐ ಆಮ್ ಆಲ್ಸೋ ಆರ್ಟ್. ವಾವ್, ಸೂಪರ್. ಹೇಳ್ರಿ, ಏನ್ ಬರ್ತೀರಿ ಹೇಳ್ರಿ ಒಂದ್ ಯಾವ್ದಾರ. ಕ್ರಿಕೆಟ್ ಆಡೋಕೆ ಬೇಕು ಬ್ಯಾಟು, ಕ್ರಿಕೆಟ್ ಆಡೋಕೆ ಬೇಕು ಬ್ಯಾಟು, ಮಳೆ ಬಂದ್ರೆ ಬೇಕು ಛತ್ರಿ. ಅದೇ ಮುಂದೇನೈತಿ? ಛತ್ರಿಗೆ ಮುಗಿತ್ರಿ ಸರ್. ಅದು ಹೋಲಿ ಬಿಡ್ರಿ, ಹಾಬೀಸ್ ಹೋಲಿ ಬಿಡ್ರಿ. ವಾಟ್ ಈಸ್ ಯುವರ್ ಸ್ಟ್ರೆಂತ್ ಸೂರಜ್? ಸೂರಜ್ ಇದಲ್ರಿ ಸ್ಟ್ರೆಂತ್ ಅಂದ್ರೆ ಅದು ಹಾರ್ಡ್ ವರ್ಕಿಂಗ್ ಅದು ಹಾಕ್ತಾರಲ್ಲ, ಅದು ಹೋಲಿ ಬಿಡ್ಪ. ಹೋಲಿ ಬಿಡ್ರಿ. ಇಂಟರ್ವ್ಯೂ ಸ್ಪೆಲ್ಲಿಂಗ್ ಹೇಳ್ಬಿಡ, ಇದ್ರ ಮೇಲೆ ನೀ ಇನ್ ಆರ್ ಔಟ್ ನಾ ಡಿಸೈಡ್ ಮಾಡ್ಬಿಡ್ತೀನಿ ಆತ. ಫಸ್ಟ್ ರೀ ಈ, ಆಮ್ಯಾಗ ಒಂದು ಪೂಜೆ ಬರ್ತೈತ್ರಿ, ಟ ರ ಹಿಂಗ್ ತಿಕ್ಬೇಕ್ರಿ, ಮ್ಯಾಗ ರ ಆಕೈತಿ. ಹೋದಿಲ್ರಿ ಸರ್, ಇನ್ನು ಪೂರ ಮುಗ್ದಿಲ್ರಿ.